ರಾಯಚೂರು ನಗರದ ವಿವಿಧೆಡೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ 16 ನಗರ ಹೊಸ ಬಸ್ಗಳಿಗೆ ಚಾಲನೆ ನೀಡಲಾಗಿದ್ದು, ಇದರಿಂದ ಸಾರ್ವಜನಿಕರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಡಿಸೆಂಬರ್ 26ರ ಶುಕ್ರವಾರದಂದು ನಗರದ ಕೆಕೆಆರ್ಟಿಸಿ 3ನೇ ಘಟಕದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 16 ನಗರ ಸಾರಿಗೆ ಬಸ್ಗಳಿಗೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ನಗರ ಸಾರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಮೇ ಟಾಟಾ ಮೋಟಾರ್ಸ್ ತಯಾರಿಕೆ ಹೊಸ ನಗರ ಸಾರಿಗೆ ಬಸ್ಗಳನ್ನು ಸೇರ್ಪಡೆಗೊಳಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಈ ಬಸ್ಗಳಿಗೆ 187 ಎಚ್ಪಿ ಸಾಮರ್ಥ್ಯದ BS6 ಎಂಜಿನ್ಗಳನ್ನು ಅಳವಡಿಸಲಾಗಿದ್ದು, ಈ ಬಸ್ಗಳನ್ನು ಆಟೋಮೋಟಿವ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ AIS 052 ಬಸ್ ಕೋಡ್ನಂತೆ ನಿರ್ಮಿಸಲಾಗಿದೆ. ಈ ಬಸ್ಗಳು 40 ಪ್ರಯಾಣಿಕ ಆಸನಗಳನ್ನು ಹೊಂದಿದ್ದು, LED ಟ್ಯೂಬ್ ಲೈಟ್ ಅಳವಡಿಸುವುದರೊಂದಿಗೆ ಒಳಾಂಗಣವನ್ನು ಉತ್ತಮವಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದರು. ಈ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸುರಕ್ಷತೆಗಾಗಿ ಒಟ್ಟು 4 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಆಧುನಿಕ ತಂತ್ರಜ್ಞಾನ ಹೊಂದಿರುವ ಸ್ವಯಂಚಾಲಿತ ಅಗ್ನಿನಂದಕ ಉಪಕರಣಗಳನ್ನು, ರಿವರ್ಸ್ ಪಾರ್ಕಿಂಗ್ ಅಲಾರಂ ವ್ಯವಸ್ಥೆ ಹಾಗೂ ಲೊಕೇಶನ್ ಟ್ರ್ಯಾಕಿಂಗ್, ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿದೆ. ಬಸ್ಗಳನ್ನು ಸರಿಯಾಗಿ ಉಪಯೋಗಿಸಬೇಕು ಎಂದು ನಿಗಮ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮ ದೇವತಾ ಪರಿಯರಸೋ ಧೂಪೋದಿಗಂಧೋ ಗಂಧಮಾಹ ಆಗ್ರೇ ಸರ್ವಾಂ ಧೂಪೋಯಂ ಪ್ರತಿರಿಕ್ಯತಾಂ ಸಮರ್ಪಯಾಮಿ नैवेद्यं समर्पयामि ताम्बूलं समर्पयामि पत्र पुष्पं समर्पयामि. Audio sound नैवेद्यं समर्पयामि समर्पयामि पुष्पं सर साइड पत्रपुष्पं समर्पयामि धूप दीप नैवेद्यं समर्पयामि. सर साइड सर ಅದು ಬೇಡ ಸರ್ ಮಾಡಿ ಅಲ್ಲಿ ಬರ್ಲಿ ಸರ್. ಹಲೋ ನೆಚ್ಚಿನ ಸನ್ಮಾನ್ಯ ಶಿವರಾಜ್ ಪಾಟೀಲ್ ಚಾಲನೆಗೊಳಿಸಿ ಈ ಒಂದು ಕಲ್ಯಾಣ ಕರ್ನಾಟಕ ಯಶಸ್ವಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಸ್ಗಳು ರಾಯಚೂರು ನಗರದ ಜನತೆಗೆ ಸಿಟಿ ಬಸ್ಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಕೇಂದ್ರ ಸರ್ಕಾರದ ಡಲ್ಟ್ ಯೋಜನೆ ಮತ್ತು ನಿಗಮದ ಯೋಜನೆ ಅಡಿಯಲ್ಲಿ ಒಂದೊಂದು ಬಸ್ಗಳು 39,61,000 ರೂಪಾಯಿಗಳಾಗಿದೆ. ಅದರಲ್ಲಿ 50% ಡಲ್ಟ್ ಯೋಜನೆ ಅಡಿಯಲ್ಲಿ 50% ನಮ್ಮ ನಿಗಮದ ಸ್ವಂತ ಆದಾಯದಲ್ಲಿ ಇವತ್ತು ಕೊಡ್ತಾ ಇದ್ದೇವೆ. ಬಹುಶಃ ಭಾಳ ವರ್ಷದಿಂದ ಹೊಸ ಸಿಟಿ ಬಸ್ಗಳು ನಮ್ಮ ರಾಯಚೂರು ನಗರಕ್ಕೆ ಬಂದಿರಲಿಲ್ಲ. ಇವತ್ತು ಈ ಸರ್ಕಾರ ಬಂದ ಮೇಲೆ 16 ಬಸ್ಗಳು ಕೊಡುವ ಮೂಲಕ ಸಾರ್ವಜನಿಕರಿಗೆ, ಬಡವರಿಗೆ, ಮಕ್ಕಳಿಗೆ, ಅಂಗವಿಕಲರಿಗೆ ಉಪಯೋಗ ಆಗುವಂಥ ಕೆಲಸ ಆಗ್ತದಂತೇಳಿ ಒತ್ತಾಯ ಮಾಡಿದಾಗ ಇವತ್ತು ಬಸ್ಗಳು ಬಿಡುಗಡೆ ಮಾಡುವಂಥ ಕೆಲಸ ಆಗಿದೆ. ಬಟ್ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದು, ನಾವು ಯಾವಾಗ ಬಸ್ನಲ್ಲಿ ಹೆಚ್ಚು ಓಡಾಟ ಮಾಡ್ತೀವೋ ಆ ಒಂದು ನಿಗಮದ ನೌಕರಸ್ಥಿಗೆ ಒಳ್ಳೆಯದಾಗ್ತದೆ, ಬಸ್ಗಳು ಮುಂದುವರಿಸಲಿಕ್ಕೂ ಒಳ್ಳೆಯದಾಗ್ತದೆ, ಇನ್ನೂ ಹೆಚ್ಚು ಬಸ್ಗಳು ತರಲಿಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಯಾವಾಗ ಅರ್ನಿಂಗ್ ಪರ್ ಕಿಲೋಮೀಟರ್ ಇರೋಂಗಿಲ್ಲ ಅವರು ಆ ರೂಟ್ನ ಕಟ್ ಮಾಡುವಂಥ ಕೆಲಸ ಮಾಡ್ತಾರೆ. ನಾನು ಅನೇಕ ಸಾರಿ
ಈ ಮೇಲಾಧಿಕಾರಿಗಳ ಜೊತೆ ನಾವು ಮೀಟಿಂಗ್ ಮಾಡಿದಾಗ ಅವ್ರು ಅದೇ ಹೇಳ್ತಾರೆ, ಇಲ್ಲ ಸರ್ ನಿಮ್ಮದು EPKM ಇಲ್ಲ EPKM ಇಲ್ಲ ಅಂತ. EPKM ಇರಲಿಲ್ಲ ಅಂತಂದರೆ ಅವ್ರ ಬಸ್ಗಳು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ EPKM ಆಗಬೇಕು ಅಂತಂದರೆ ಹೆಚ್ಚು ಬಸ್ನಲ್ಲಿ, ಸಿಟಿ ಬಸ್ಗಳಲ್ಲಿ ಸಾರ್ವಜನಿಕರು ತಿರುಗಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಎಲ್ಲ ಪ್ರಯತ್ನ ಇರಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಈ ವೇಳೆ ನೂತನ ಬಸ್ಗಳಲ್ಲಿ ಶಾಸಕರು ಸಂಚರಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ರವಿ ಜಲ್ದರ್, ರಾಯಚೂರು ವಿಭಾಗದ ಸಂಚಾರಿ ಅಧಿಕಾರಿ ಚಂದ್ರಶೇಖರ್ KL, ವಿಭಾಗದ ತಾಂತ್ರಿಕ ಅಭಿಯಂತರರಾದ ನಾಗರಾಜ್ ವರದ, ಆಡಳಿತಾಧಿಕಾರಿ ದೇವರಾಜ್, ಡಿಪೋ ವ್ಯವಸ್ಥಾಪಕ ನಾನೇಗೌಡ, ಭದ್ರತಾ ಮತ್ತು ಜಾಗೃತಿ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ವಿವಿಧ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಮುಖಂಡರು ಇದ್ದರು. ಅದು ಬೇಡ ಸರ್, ಮಾಡಿ ಅಲ್ಲಿ ಬರ್ಲಿ ಸರ್. ಹಲೋ ನೆಚ್ಚಿನ ಸನ್ಮಾನ್ಯ ಶಿವರಾಜ್ ಪಾಟೀಲ್ ಚಾಲನೆಗೊಳಿಸಿ ಈ ಒಂದು ಕಲ್ಯಾಣ ಕರ್ನಾಟಕ ಸೇವೆಯಾಗಿ ಯಶಸ್ವಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಸ್